ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಇವತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಒಂದು ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿರುವಂಥ ದಿನ 26,000 ರೆಸಿಸ್ಟೆನ್ಸ್ ಅಂತ ಏನು ಮಾತಾಡ್ಕೊಂಡಿದ್ವಿ ನಿನ್ನೆ ದಿವಸ ಅದೇ ರೀತಿಯಾಗಿ ಉಳಿಸ್ಕೊಂಡಿದೆ. ಇವತ್ತು 26,000 ಓಪನಿಂಗಲ್ಲೇ ಒಂದು ರೆಸಿಸ್ಟೆನ್ಸ್ ಬಿಲ್ಡ್ ಆಯಿತು, ಅಲ್ಲಿಂದ ಸೆಲ್ಲಿಂಗ್ ಬರ್ತಾ ಹೋಯಿತು. ಕೊನೆಯ ತನಕನೂ ಕೂಡ 26,000ದಲ್ಲಿ ಇದ್ದಂಥ ಓಯನ್ನು ಅದೇ ಥರ ಇಂಟ್ಯಾಕ್ಟಾಗಿ ಉಳಿಸ್ಕೊತ ಹೋದರು. ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಲಿಲ್ಲ. ಕೆಲವರಿಗೆ ಸೆನ್ಸಿಬಲಲ್ಲಿ ಯಾವ ರೀತಿಯಾಗಿ ಓ ಎ ಪ್ರೊಫೈಲ್ ದಿನದ ಪೂರ್ತಿ ನೋಡೋದು ಅಂತಲೂ ನಾನು ತೋರಿಸಿದ್ದೀನಿ ಹಿಂದೆ ಕೈ ಟ್ಯೂಟರಲ್ಲೂ ಕೂಡ ಆ ವಿಡಿಯೋ ಇದೆ. ಬಟ್ ಇವತ್ತು ಕೂಡ ಮಾತಾಡ್ತಾ ಹೋಗೋಣ ಅದನ್ನ. ಸೊ ಇವತ್ತು ಮೋಸ್ಟ್ ಆಫ್ ದ ಸೆಕ್ಟರ್ ರೆಡ್ಡಲ್ಲೇ ಬಂದಿತ್ತು. ಭಾರತೀಯ ಏರ್ಟೆಲಲ್ಲಿ 1.75% ಬಂದಿದ್ಬಿಟ್ರೆ ಆಕ್ಸಿಸ್ ಬ್ಯಾಂಕು ಎರಡೇ ಸ್ಟಾಕ್ಗಳು ಇಡೀ ನಿಫ್ಟಿ 50ನಲ್ಲಿ 1%ಗಿಂತ ಜಾಸ್ತಿ ಅಮೌಂಟ್ ಬಂದಿರುವಂಥದ್ದು. ಸೊ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ಟಾಪ್ ಲೂಸರಲ್ಲಿ ನಿನ್ನೆ ಐ ಟಿ ಸೆಲ್ ಆಫ್ ಆಯಿತು. ಎ ಬಬಲು ದಿನಕ್ಕೂ ಬೆಳೀತಾ ಇದೆ ಅಂತ ಎನ ಯಾರು ತುಂಬ ಒಂದು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ರು ಅವರು ಕೂಡ ಈಗ ಒಂದು ಫ್ರಾತ್ ಡೆವಲಪ್ ಆಗಿದೆ ಖಂಡಿತ. ಯಾಕೆಂದರೆ ನೋಡಿ, ಎಲ್ಲರೂ ಒಂದಲ್ಲ ಒಂದು ಮಾಡಲು, ಪ್ರೀಮಿಯಂ ಮಾಡಲು ಈ ಥರ ರೇಸಿಗೆ ಬಿದ್ದಿದ್ದಾರೆ. ಅದಕ್ಕೆ ದುಡ್ಡು ಫಂಡ್ ರೈಸ್ ಮಾಡೋದ್ರ ಮೂಲಕ ಬರ್ತಾ ಇದೆ, ಸಾಲದ ಮೂಲಕ ಬರ್ತಾ ಇದೆ. ಅದು $1 ಟ್ರಿಲಿಯನ್ ಗಟ್ಟಲೆ ಬೆಳೆದಿದೆ ಇವಾಗ ಅದರದ್ದು ಸಾಲ ಅನ್ನೋದು. ಸೊ ಅಷ್ಟೊಂದು ರೆವೆನ್ಯೂನ ಇವರು ಜನರೇಟ್ ಮಾಡೋಕ್ಕಾಗಲಿಲ್ಲ. ಅಷ್ಟೊಂದು ಸ್ಕೇಲಲ್ಲಿ ಬಳಸೋರ ಸಂಖ್ಯೆ ಜಾಸ್ತಿ ಆಗಲಿಲ್ಲ ಅಂತಂದರೆ ಅದು ಖಂಡಿತವಾಗ್ಲೂ ಒಂದು ದೊಡ್ಡ ಒಂದು ಬಬಲ್ ಆಗಿ ಬರುತ್ತೆ ಅಂತ. ಇದು ಸಿಮಿಲರ್ ಟು .com ಬಬಲ್ಲು 2000ದಲ್ಲಿ ಏನಾಗಿತ್ತು ಅದನ್ನು ಇವಾಗ ರೆಫರೆನ್ಸ್ ಕೊಡ್ತಾ ಇದ್ದಾರೆ. ಅಂದರೆ Y2K ಈಗ ಇಂಟರ್ನೆಟ್ ಏನೊಂದು .com ಕ್ರೇಜ್ ಬಂತು ಅವಾಗ. ಸೊ ಆಗ ಏನೊಂದು ಬಬಲ್ ಆಗಿತ್ತು ಅದೇ ರೀತಿ ಅಂತ. ಸಾಧ್ಯವಾದರೆ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವತ್ತು ಇಂಡಿಗೋ ಟಾಪ್ ಲೂಸರ್ ಅಂತ ಕಾಣಿಸುತ್ತೆ. ನಿಫ್ಟಿ 50ನಲ್ಲಿ 2.27% ಕರೆಕ್ಷನ್ ಬಂದಿದೆ. ಸುಮಾರು ಕಂಪ್ನಿಗಳಿದೆ 2% ಬಂದಿರೋದು. ಟಾಟಾ ಮೋಟರ್ಸಲ್ಲಿ 2% ಬಂದಿದೆ. ಟಾಟಾ ಕನ್ಸ್ಯೂಮರ್ಸಲ್ಲಿ. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಇವತ್ತು ಫ್ಲಾಟ್ ಆಗಿತ್ತು. ಸೊ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ ಅಂತ. ನಿನ್ನೆ ಏನು ಮಾತಾಡ್ಕೊಂಡಿದ್ವಿ ಆ ರೇಂಜ್ ಇವತ್ತಿಗೂ ಕೂಡ ಇಂಟ್ಯಾಕ್ಟ್ ಆಗಿದೆ, ಅದ್ರ ಬಗ್ಗೆ ಹೇಳ್ತೀನಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದರೆ ಅದಾನಿ ಪವರ್ ಇವತ್ತು ಇಡೀ ನಿಫ್ಟಿ 100ಅಲ್ಲೇ ಟಾಪ್ ಲೂಸರ್. ಇವತ್ತು 2.43% ಕರೆಕ್ಷನ್ ಬಂದಿರೋದ್ರ ಮೂಲಕ. ಇಂಜಿನಿಯರಿಂಗ್ ಇಂಡಿಯಾ ಸಿಮೆನ್ಸ್ ಎನರ್ಜಿ ರಿಸಲ್ಟ್ಸ್ ಎಲ್ಲ ಬಂದಿತ್ತು. ಸೊ ಸಿಮೆನ್ಸ್ ಇದು ಆದರೆ ಅಲ್ಲಿ 1.6% ಅಪ್ ಬಂದಿದೆ. ನೋಡಿ, ಸಿಮೆನ್ಸ್ ಬೇರೆ ಕಂಪ್ನಿ, ಅವ್ರದ್ದೇ ಇನ್ನೊಂದು ವಿಂಗ್ ಅದು. ಸೊ ಅಲ್ಲಿ ಕೂಡ 1.6% ಅಪ್ ಬಂದಿದೆ. ಸೊ ಓವರ್ ಆಲ್ ನಿಫ್ಟಿ 100ಅಲ್ಲಿ ಅಂತ ನೋಡೋದಾದರೆ ಅದಾನಿ ಪವರ್ ಇವತ್ತಿನ ಟಾಪ್ ಲೂಸರು. ಮತ್ತು ಈ DLF ಈ ಥರದ್ದು ಒಂದು ಲೋಧಾ ಗ್ರೂಪು, ಈ ಕಂಪ್ನಿಗಳು ಕೂಡ ರಿಯಲ್ ಎಸ್ಟೇಟು ಕೂಡ 2% ಕರೆಕ್ಷನ್ ಬಂದಿತ್ತು. ಸೊ ಓವರ್ ಆಲ್ ಇವತ್ತು ಇಡೀ ನಿಫ್ಟಿ 100ಅಲ್ಲಿ ಟಾಪ್ ಗೇನರ್ ಅಂದರೆ ಅದು ಭಾರತೀಯ ಏರ್ಟೆಲ್. ಸೊ ನಿಫ್ಟಿ ಸ್ಟಾಕ್ಗಳೇ ಇವತ್ತು ಓವರ್ ಆಲ್ ನಿಫ್ಟಿ 100ಅಲ್ಲೂ ಕೂಡ ಟಾಪ್ ಗೇನರ್ ಕೂಡ ಟಾಪ್ ಲೂಸರ್ ಕೂಡ ಆಗಿ ಬಂದಿದೆ. ಸೊ ನೋಡೋಣಂತೆ. ಅದೇ ರೀತಿಯಾಗಿ ನಿಫ್ಟಿ ಯಾವ ರೀತಿಯಾಗಿ ಓಪನ್ ಆಗಿತ್ತು ಏನು ಅಂತ ನೋಡ್ತಾ ಬರೋದಾದ್ರೆ ನೋಡಿ, ಕ್ಲೋಸಿಂಗ್ ಡೇಟಾ ವೆರಿ ಇಂಪಾರ್ಟೆಂಟ್ ಅಂತ ಮಾತಾಡ್ತಾನೆ ಇರ್ತೀವಿ. ನೋಡಿ ಎಲ್ಲಿ ಕ್ಲೋಸಿಂಗ್ ಆಗಿದೆ ಈಗ ಇವತ್ತಿಂದ ಏನೋ ಒಂದು ಲೋ ಮಾಡಿತ್ತಲ್ಲ ಅದನ್ನ ತಿರ್ಗಾ ಅಟೆಂಡ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಕ್ಲೋಸಿಂಗ್ ಆಗಿದೆ. ಇವತ್ತು ಗ್ರೂಪಲ್ಲಿ ಒಂದು ಸಪೋರ್ಟ್ ಲೆವೆಲ್ನು ಕೂಡ ಮಾತಾಡಿದ್ವಿ. ಅದ್ರ ಪ್ರಕಾರ ಐ ಥಿಂಕ್ 25,860 ಇಂಪಾರ್ಟೆಂಟ್ ಸಪೋರ್ಟ್ ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದು ಆ ಝೋನ್ ಹತ್ರನೇ ಒಂದು ಸಪೋರ್ಟ್ನ ತೊಗೊಂಡಿದೆ ಇವತ್ತು. ಸೊ ನಾಳೆ ಈ ಝೋನ್ನ ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಇಮಿಡಿಯೇಟ್ ಟಾರ್ಗೆಟ್ ಇರುವಂಥದ್ದು 25,730. ಈಗ ತಿರ್ಗಾ 26,020 ದಾಟಿ ಇದು ಮೇಲ್ಗಡೆ ಹೋಗೋ ತನಕ ಅಪ್ಸೈಡ್ ಮೂಮೆಂಟು ಕಂಡೀಷನ್ಗಳು ಕಾಣಿಸ್ತಾ ಇಲ್ಲ. ಸ್ವಲ್ಪ ಮಾರ್ಕೆಟು ಸ್ಟ್ರಕ್ಚರಲ್ಲಿ ವೀಕ್ ಆಗಿ ಕಾಣಿಸ್ತಾ ಇದೆ. ಆದರೆ ವೀಕ್ ಅಂತ ಅನ್ಕೋಬೇಕಾಗಿಲ್ಲ, ಯಾಕಂದರೆ ಇಲ್ಲಿ ಆಗ್ತಾ ಇರೋಂಥದ್ದು ಏನು ಬಸ್ ಸ್ಟ್ಯಾಂಡ್. ನೋಡಿ, ಇಲ್ಲಿ ಬರುತ್ತೆ, ಅಲ್ಲಿಂದ ಬಂದಾಗ ಸೆಲ್ ಆಫ್ ಬರುತ್ತೆ, ಇಲ್ಲಿ ಬರುತ್ತೆ, ಅಲ್ಲಿಂದ ಬಂದಾಗ ಸೆಲ್ ಆಫ್ ಬರುತ್ತೆ, ಇಲ್ಲಿ ಬರುತ್ತೆ, ಅಲ್ಲಿ ಬಂದಾಗ ಬೈಯಿಂಗ್ ಬಂದಿದೆ. ಸೊ ವಾಪಸ್ ಇಲ್ಲಿ ತನಕ ನಮಗೆ ಅವಕಾಶ ಇದೆ. ಸರಿ, ಸುಮಾರು 25,700 ಝೋನ್ ತನಕ ಅಲ್ಲಿ ಏನು ಮಾಡುತ್ತೆ ಮಾರ್ಕೆಟ್ ಅಂತ ನೋಡಲಿಕ್ಕೆ, 25,730 ತನಕ. ಸೊ ಆ ಝೋನ್ ಮೇಲೆ ಯಾವ ರೀತಿಯಾಗಿ ಬಿಹೇವ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಮಿಕ್ಕಿದ್ದನ್ನು ನಿರ್ಧಾರ ಮಾಡ್ತಾ ಹೋಗಬೇಕಾಗುತ್ತೆ. ಅಕಸ್ಮಾತ್ ಈ ಲೋನ ಬ್ರೇಕ್ ಆಯಿತು ಅಂತಂದರೆ ಮಾರ್ಕೆಟು ಈ ಒಂದು ಇಂಪಾರ್ಟೆಂಟ್ ಆದಂಥ ಲೋನ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ತಿರ್ಗಾ ನಮಗೆ ರೌಂಡ್ ಲೆವೆಲ್ ಆದಂಥ 25,500, 25,480 ಈ ಝೋನ್ ಇದೆಯಲ್ಲ ಇಲ್ಲಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ಈಗ ಸದ್ಯಕ್ಕೆ ಇಷ್ಟನ್ನೇ ಬಸ್ ಸ್ಟ್ಯಾಂಡ್ ಅಂತ ಅನ್ಕೊಳ್ಳೋಣ. ಇದ್ರ ಒಳಗಡೆನೆ ಅಂತಾನೆ. ನೋಡಿ, ಇಲ್ಲಿ ಬಂದಾಗೆಲ್ಲ ಸೆಲ್ಲಿಂಗ್ ಬರ್ತಾ ಇದೆ, ಇಲ್ಲಿ ಬಂದಾಗ ಬೈಮೆಂಟ್ ಆಗಿದೆ, ಇಲ್ಲಿ ಬಂದಾಗ ಬೇಸ್ ಕ್ರಿಯೇಟ್ ಆಗಿದೆ, ವಾಪಸ್ ಮತ್ತೆ ಇಲ್ಲಿ ಬಂದಾಗ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡ ಮೇಲೆ ಕೂಡ ಹೋಗಿದೆ. ಹಾಗಾಗಿ ಇದು ಫಸ್ಟ್ ಬಸ್ ಸ್ಟ್ಯಾಂಡ್ ಆಗುತ್ತೆ. ಅದನ್ನು ಬಿಟ್ಟು ಬಂತು ಅಂತಂದರೆ ಆಗ ಸೆಕೆಂಡ್ ಬಸ್ ಸ್ಟ್ಯಾಂಡ್ ಝೋನಿಗೆ ಹೋಗ್ಬೋದು. ಬಸ್ ಸ್ಟ್ಯಾಂಡ್ ಝೋನ್ ಅಂತಂದರೆ ನೋಡಿ, ಯೂಶಲಿ ಏನು ಮಾತಾಡ್ತೀವಿ ಬಸ್ ಸ್ಟ್ಯಾಂಡ್ ಅಂತ ಏನು ಮಾಡುತ್ತೋ ಇದ್ರ ಬಗ್ಗೆ ಒಬ್ರು ಕೇಳಿದ್ರಿ ಏನು ಬಸ್ ಸ್ಟ್ಯಾಂಡ್ ಅಂದರೆ ಅಂತ. ಡೆಡಿಕೇಟೆಡ್ ವಿಡಿಯೋ ಇದೆ, ಅದನ್ನ ಕೂಡ ನಾನು ಈ ವಿಡಿಯೋದ ಎಂಟಿಗೆ ಕೊಟ್ಟಿರ್ತೀನಿ. ನಿಮ್ಮ ಕಮೆಂಟಿಗೂ ಕೂಡ ರಿಪ್ಲೈ ಮಾಡಿದ್ದೆ. ಸೊ ಅದನ್ನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತಲೇ ಹೇಳ್ತಾ ಹೋಗ್ಬೋದು. ಒಂದೇ ಜಾಗದಲ್ಲಿ ಯಾವಾಗಲಾದ್ರೂ ಒಂದು ಹಗ್ಗ ಜಗ್ಗಾಟ ಆದಾಗ ಅದನ್ನ ನಾವು ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ಅದು ಒಂದು ನಿರ್ಣಾಯಕ ಹಂತನ ತೋರಿಸ್ತಾ ಹೋಗುತ್ತೆ. ಅಂದರೆ ಅಲ್ಲಿ ಕನ್ಫ್ಯೂಷನ್ ಇದೆ, ಬಟ್ ಯಾರಾದ್ರೂ ಒಂದು ಕಡೆ ಬಿಟ್ಕೊಟ್ರು ಅಂತಂದರೆ ಆ ಕಡೆ ದೊಡ್ಡ ಮೂಮೆಂಟ್ ಬರುತ್ತೆ ಅಂತ. ಥಿಯರಿ ಏನು ಹೇಳುತ್ತೆ ಅಂದರೆ ಬಸ್ ಸ್ಟ್ಯಾಂಡ್ ಎಷ್ಟು ದೊಡ್ಡದರಲ್ಲಿ ಹಗ್ಗ ಜಗ್ಗಾಟ ಕ್ರಿಯೇಟ್ ಆಗಿರುತ್ತೋ ಇನ್ ಕೇಸ್ ಅದನ್ನ ಬ್ರೇಕ್ ಆಗಿ ಕೆಳಗಡೆ ಹೋಯಿತು ಅಂದರೆ ಅಷ್ಟೇ ದೊಡ್ಡ ಮೂಮೆಂಟ್ ಬರುತ್ತೆ. ಇನ್ ಕೇಸ್ ಮೇಲ್ಗಡೆ ಹೋಗೋಕ್ಕಾಯ್ತು ಅಂದರೂ ಕೂಡ ಅಷ್ಟೇ ದೊಡ್ಡ ಮೂಮೆಂಟ್ ಆಗ್ತಾ ಹೋಗುತ್ತೆ ಅಂತ. ಮೇಲ್ಗಡೆ ಹೋಯಿತು ಆ ಥರ ಸಾಧ್ಯತೆ ಇದೆ ಅಂದರೆ ಏನು ನೆಕ್ಸ್ಟ್ ಇವಾಗ ಆಲ್ ಟೈಮ್ ಹೈ ಘಟ್ಟನೆ. ಬಟ್ ವಾಪಸ್ ಕೆಳಗಡೆ ಬಂತು ಅಂತಂದರೆ ತಿರ್ಗಿ 25,480 ಆ ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ಸ್ವಲ್ಪ ಮಾರ್ಕೆಟು ವೀಕ್ ಆಗಿ ಇರೋ ಥರ ಕಾಣಿಸ್ತಾ ಇದೆ. ಆದರೆ ಕಂಪ್ಲೀಟಾಗಿ ವೀಕ್ ಅಂತ ಅನ್ಕೊಳ್ಳೋದು ಬೇಡ. ಇದನ್ನ ಒಂದು ಶಾರ್ಟ್ ಕವರಿಂಗ್ ಅಂದರೆ ಏನೋ ಒಂದು ಬಂದಿರೋಂಥ ಶಾರ್ಟ್ ಕವರಿಂಗು ಈಗ ವಾಪಸ್ಸು ಅಟೆಂಪ್ಟ್ ಆಗುತ್ತೆ ಏನು ಅಂತಲೇ ಓದ್ತಾ ಹೋಗೋಣ. ಇದನ್ನೇನಾದ್ರು ಬ್ರೇಕ್ ಆಯಿತು ಅಂದರೆ ಆಗ ಬ್ರೇಕ್ ಆಗಬೇಕಾದ್ರೆ ಹೇಳುತ್ತೆ ಯಾವ ವೇಗದಲ್ಲಿ ಬ್ರೇಕ್ ಆಗ್ತಾ ಇದ್ದೀನಿ ಅಂತ. ಅದು ನೋಡ್ಕೊಂಡು ಚೇಂಜಸ್ ಮಾಡ್ತಾ ಹೋಗ್ಬೋದು. ಸೆನ್ಸಿಬಲಲ್ಲಿ ಇವತ್ತು ಯಾವ ರೀತಿಯಾಗಿ ಬದಲಾವಣೆ ಆಗಿತ್ತು ಅನ್ನೋದನ್ನು ನೋಡ್ಕೊಂಬರೋದಾದರೆ
ಸೆನ್ಸಿಬಲ್ ಟೂಲಲ್ಲಿ ಅನಲೈಸ್ ಅನ್ನೋ ಒಂದು ಸೆಕ್ಷನಿಗೆ ಬಂದರೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಇಲ್ಲಿ ಯಾವ ಎಕ್ಸ್ಪೈರಿ ಇದು ಅಂತ ನೀವು ಚೂಸ್ ಮಾಡ್ತಿರೋ ಅದನ್ನು ಕೊಟ್ಟರೆ ಇಡೀ ದಿನದಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಅನ್ನೋದು ಬರ್ತಾ ಹೋಗುತ್ತೆ. ನೋಡಿ, ಇಡೀ ದಿನ ಅಂದರೆ ಇದು ಟೋಟಲ್ ಓ ಎ ಅಲ್ಲ, ಚೇಂಜ್ ಎಷ್ಟು ಬದಲಾವಣೆ ಆಗಿದೆ, ಜಾಸ್ತಿ ಮಾಡ್ಕೊಂಡಿದ್ದಾರೆ ಕಮ್ಮಿ ಮಾಡ್ಕೊಂಡಿದ್ರು ಅಂತ. ಈ ರೀತಿ ಗ್ಯಾಪ್ ಬಂದಿರೋದು ಕಾಣಿಸ್ತು ಅಂತಂದರೆ ಅಲ್ಲಿ ಕಮ್ಮಿ ಮಾಡ್ಕೊಂಡಿದ್ದಾರೆ ಪೊಸಿಷನ್ನ ಅಂತ. ಇದರ ಬಿಲ್ಡ್ ಆಗಿರೋ ಥರ ಕಾಣಿಸ್ತಿದೆ ಅಂದರೆ ಅಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ನಾವು ನೋಡ್ತಾ ಬರೋದಾದರೆ 26,000ದಲ್ಲಿ ಕೊನೆ ತನಕ ಅದು ಹೆಚ್ಚಾಗಿ ಉಳಿತಾ ಹೋಯಿತು. 25,900 ಸಪೋರ್ಟ್ ಬಂತು. 25,900 26,000 ಈ ಝೋನ್ ಒಳಗಡೆ ಕ್ಲೋಸಿಂಗ್ ಮಾಡಿದ್ದಾರೆ. ಏನು ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂತಂದರೆ, ನಾವು ಲಾಸ್ಟ್ 2 ಅವರ್ಸಲ್ಲಿ ಏನು ಚೇಂಜ್ ಆಯಿತು, ಲಾಸ್ಟ್ 3 ಅವರ್ಸಲ್ಲಿ ಹೆಂಗೆ ಚೇಂಜ್ ಆಯಿತು ಓ ಈ ರೀತಿ. ಅಂದರೆ ಇದು ಕಂಪ್ಲೀಟ್ ಓ ಎಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ಇದು ಚೇಂಜ್ ಇನ್ ಓ ಆಗಿರುತ್ತೆ. ಇದರಲ್ಲಿ ಎಷ್ಟು ಹೆಚ್ಚಾಯಿತು ಎಷ್ಟು ಕಮ್ಮಿ ಆಯಿತು ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಕಂಪ್ಲೀಟ್ ಓ ಬೇಕು ಅಂತಂದರೆ ನಾವೆಲ್ಲ ಹೋಗಬೇಕು, ನಾವು ಚಾರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಓ ಪ್ರೊಫೈಲ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಕಂಪ್ಲೀಟ್ ಓ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಐ ಥಿಂಕ್ ನಮ್ಮ ಗ್ರೂಪಲ್ಲಿ ಅನಿಲ್ ಕುಮಾರ್ ಅವರು ಮತ್ತು ಸತೀಶ್ ಸರ್ ಕೂಡ ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಸ್ಟಾಕ್ ಮೋಜೋ ಅಂತ. ನೋಡಿ, ಸ್ಟಾಕ್ ಮೋಜೋದಲ್ಲಿ ಹೋಯಿತು ಅಂತಂದರೆ ಅಲ್ಲಿ ನಮಗೆ ಫ್ರೀ ಆಗಿರುವಂತಹ ಒಂದು ಸಿಮ್ಯುಲೇಟರ್ ಆಪ್ಷನ್ ಆಗಿರ್ಬೋದು, ಮತ್ತು ಈಸಿಯಾಗಿ ATM ಅಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ, ಯಾರು ಸ್ಟ್ರಾಡಲ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಆ ಥರದಕ್ಕೆ, ಮತ್ತು ಹೀಟ್ ಮ್ಯಾಪು ಸುಮಾರು ಫೀಚರ್ಸ್ ಇದೆ ಇಲ್ಲಿ. ಸ್ಟ್ರಾಡಲ್ ಚಾರ್ಟು, ಹಿಸ್ಟಾರಿಕಲ್ ಚಾರ್ಟು, ಪ್ರೈಸ್ ವರ್ಸಸ್ ಓ ಮ್ಯಾಕ್ಸ್ ಪೈನು. ಸೊ ಸೆನ್ಸಿಬಲ್ಗಿಂತನೂ ಕೂಡ ಇನ್ನೂ ಒಂದು ಸ್ವಲ್ಪ ಈಸಿಯಾಗಿ ಅರ್ಥ ಆಗೋ ಥರ ಮಲ್ಟಿ ಸ್ಟ್ರೈಕ್ ಓಗಳು ಇದೆ ಅಂತ ಹೇಳಿದ್ದಾರೆ. ಸೆನ್ಸಿಬಲಲ್ಲಿ ಇತ್ತೀಚೆಗೆ ಅಷ್ಟೇ ಈ ಒಂದು ಫಂಕ್ಷನಾಲಿಟೀಸ್ ಬಗ್ಗೆ ಮಾತಾಡಿದ್ವಿ ಕೆಲವೊಂದನ್ನೆಲ್ಲ. ಐ ಥಿಂಕ್ ಒಂದು 2-3 ವಾರದ ಹಿಂದೆ ಮಾತಾಡಿದ್ವಿ. ಡೀಟೇಲ್ ಆಗಿ ಇನ್ನೂ ಸುಮಾರು ಫೀಚರ್ಸ್ಗಳಿದೆ. ಬಟ್ ಯಾರಾದರೂ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತಂದರೆ stockmojo.in ಕೂಡ ಟ್ರೈ ಮಾಡ್ಬೋದು. ಹೇಗೇನು ಇದು ಯಾವುದೇ ಪ್ರಮೋಷನಲ್ ಅಲ್ಲ, ಇನ್ನು ನಾನು ಲಾಗಿನ್ ಕೂಡ ಆಗಿಲ್ಲ, ನಾನು ಕೂಡ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಆದರೆ ಸಾಕಷ್ಟು ಆಪ್ಷನ್ಗಳಿದೆ, ಸಿಮ್ಯುಲೇಟರ್ ಆಪ್ಷನ್ಗಳು, ಆಪ್ಷನ್ ಚೈನು. ಸಿಮ್ಯುಲೇಟರಲ್ಲಿ ನಿಮಗೆ ಯಾವ ರೀತಿಯಾಗಿ ಪ್ರೈಸ್ಗಳು ಚೇಂಜ್ ಆಯಿತು ಅನ್ನೋದನ್ನು ಕೂಡ ನಾವು ಸಿಮ್ಯುಲೇಷನ್ ಮಾಡಿಕೊಂಡು ನೋಡ್ತಾ ಹೋಗ್ಬೋದು. ಇಡೀ ದಿನದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗಿತ್ತು. ಸೊ ಇಲ್ಲಿ ನೀವು ಸಿಮ್ಯುಲೇಟರ್ ಅಂತ ಕೊಟ್ಬಿಟ್ಟು ಪ್ರತಿ ಮಿನಿಟ್ಗೆ 1 ಮಿನಿಟನ್ನು ಎಷ್ಟರಲ್ಲಿ ಚೇಂಜ್ ಆಗ್ಬೋದು, ಈ ರೀತಿಯಾಗಿ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಸೊ ಆ ಥರ ಕೊಟ್ಟರೆ ನೋಡಿ, ಸಿಮ್ಯುಲೇಷನಲ್ಲಿ ಅದು ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, 1 ಮಿನಿಟ್ ಪರ್ ಸೆಕೆಂಡ ಅಥವಾ 5 ಮಿನಿಟ್ಸ್ ಪರ್ ಸೆಕೆಂಡ್, ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಸೊ 1 ಸೆಕೆಂಡಿಗೆ 5 ನಿಮಿಷದಲ್ಲಿ ಏನು ಚೇಂಜಸ್ ಆಗಿತ್ತು ಅಷ್ಟನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇರುತ್ತೆ. ಯಾರಾದರೂ ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಸ್ಟ್ರಾಟಜಿ ಇವತ್ತು ಓಪನ್ ಮಾಡಿದ್ರೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಇತ್ತು, ಎಷ್ಟು ರೇಂಜಲ್ಲಿ ಹೋಗಿತ್ತು, ಈ ಥರ ಎಲ್ಲ ನೋಡಲಿಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಐ ಥಿಂಕ್ ಹಿಸ್ಟಾರಿಕಲ್ ಅವ್ರದ್ದು ಕೊಡಲ್ಲ, ಬಟ್ ಫ್ಯೂಚರ್ ಎಕ್ಸ್ಪೈರಿಗಳದ್ದು ಕೊಡ್ತಾ ಹೋಗ್ತಾರೆ. ಹಿಸ್ಟಾರಿಕಲ್ ರೆಫರೆನ್ಸ್ ಇರೋದಿಲ್ಲ, ಬಟ್ ವಿಚ್ ಇಸ್ ಸ್ಟಿಲ್ ಗುಡ್. ಅಪ್ಕಮಿಂಗ್ ಎಕ್ಸ್ಪೈರಿದು ಅಥವಾ ಆನ್ ಎಕ್ಸ್ಪೈರಿ ಡೇಸು ನೀವು ಇದರಲ್ಲಿ ಟ್ರೈ ಮಾಡ್ತಾ ಹೋಗ್ಬೋದು. ಥ್ಯಾಂಕ್ಸ್ ಟು ಅವರಿಬ್ಬರಿಗೆ, ಅನಿಲ್ ಸರ್ ಮತ್ತು ಸತೀಶ್ ಸರಿಗೆ ಈ ಮಾಹಿತಿನ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದಕ್ಕೆ. ಸೊ ವಾಪಸ್ ಬರೋದಾದರೆ ನಾವು ಬ್ಯಾಂಕ್ ನಿಫ್ಟಿಗೆ ಅಂತ ಬರ್ತಾ ಹೋದಾದರೆ, ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಯಲ್ಲೇ ಇದೆ. 59,000 ಆಸ್ಪಾಸಲ್ಲಿ ಇವತ್ತೊಂದು ಸಣ್ಣದಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರ ಇದೆ. ಇದು ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಸ್ಟ್ರಾಂಗ್ ಅಂತಲೇ ಹೋಗ್ತಾ ಹೋಗಬೇಕು. ಸೊ ನೋಡೋಣಂತೆ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಬರೋ ತನಕ ಏನು ಡೈಲಿ ಎಕ್ಸ್ಪೈರಿಗಳಂತಿಲ್ಲ, ಬಟ್ ಯಾರಾದರೂ ಹೋಲ್ಡ್ ಮಾಡಿದ್ರೆ ಅಂದರೆ ರಿಮೈನ್ ಬುಲಿಶ್ ಅಂತಲೇ ಹೇಳ್ತೀನಿ. ಬ್ಯಾಂಕ್ ನಿಫ್ಟಿನಲ್ಲಿ ಸದ್ಯ ತನಕ ಯಾವುದೇ ರೀತಿಯಂಥ ಆತಂಕ ಸ್ಥಿತಿ ಡೆವಲಪ್ ಆಗಿಲ್ಲ. ಅದೇ ರೀತಿಯಾಗಿ ಕ್ರೂಡು ಕೂಡ ಅಲ್ಲೇ ಫ್ಲಾಟಾಗಿ ಮುಗಿದ್ರೆ. ಐ ಥಿಂಕ್ ಹೊಸ ಎಕ್ಸ್ಪೈರಿ ಶುರುವಾಗಿದೆ ಕ್ರೂಡಲ್ಲಿ. ಈಗ ಡಿಸೆಂಬರ್ ಸೀರೀಸ್ ಇಂದು ಶುರುವಾಗಿದೆ. ನೋಡಿ, ಈ ಇಂಟರ್ನಲ್ ಕ್ಯಾಂಡಲ್ನ ಇನ್ನೂ ಕೂಡ ಬಿಟ್ಟಿಲ್ಲ. ನೋಡಿ, ಈಗ ಕ್ರೂಡಲ್ಲಿ ನ್ಯಾಚುರಲ್ ಗ್ಯಾಸಲ್ಲಿ ಒಂದು ಎಂಟ್ರಿ ಮಾತಾಡಿದ್ವಿ. ಈಗ ಕ್ರೂಡಲ್ಲಿ ಎಲ್ಲಿ ಎಂಟ್ರಿ ಸಿಗುತ್ತೆ ಅಂದರೆ ನಮಗೆ ಅಕಸ್ಮಾತ್ ಇನ್ನು ಬಿಟ್ಟು ಕೆಳಗಡೆ ಬರೋಕ್ಕೆ ಹೋಗ್ತಿದೆ ಅಂತಂದರೆ ಆಗ ನಾವು ಅಲರ್ಟ್ ಆಗಬೇಕಾಗುತ್ತೆ. ಯಾಕಂದರೆ ಮಲ್ಟಿಪಲ್ ಟೈಮ್ಸ್ ಲೋನ್ ಅಟೆಂಡ್ ಮಾಡಿರುವಂಥದ್ದು ತಿರ್ಗಾ ವೀಕ್ ಆಗಕ್ಕೆ ಹೋಗ್ತಾ ಇದೆ ಅಂದರೆ ಏನು ಅನ್ನೋದು ನೋಡ್ತಾ ಹೋಗಬೇಕು. ಅಪ್ಸೈಡ್ ಮೂಮೆಂಟ್ ಹೋಗೋಕ್ಕೆ ಈಗ ಅರ್ಜೆಂಟ್ ಮಾಡೋದು ಬೇಡ, ಯಾಕಂದರೆ ಆಲ್ರೆಡಿ ಒಂದು ಇಂಟರ್ನಲ್ ಕ್ಯಾಂಡಲ್ನ ಮಾಡ್ತಾ ಇದೆ ಅಲ್ವಾ. ಸೊ ಇಲ್ಲಿ ಇದನ್ನು ದಾಟುವಂಥ ಮೂಮೆಂಟ್ ಯಾವತ್ತು ಬರುತ್ತೋ ಅವತ್ತು ನಾವು ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಎಂಟ್ರಿನ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ದಯವಿಟ್ಟು ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತೀನಿ. ಹಾಗಂತ ಇವಾಗ ಆರಾಮಾಗಿ ಒಂದು ಸ್ಟ್ರಾಂಗಲ್ ಮಾಡ್ಕೊಂಡು ಕೂತ್ಕೋಬೋದು ಆ ಕ್ರೂಡಲ್ಲಿ ಅಂತಂದರೆ ಆ ಸಿಚುಯೇಷನ್ ಇಲ್ಲ. ಯಾಕೆಂತಂದರೆ ತುಂಬ ದೊಡ್ಡ ಪಾಸ್ ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಯಾವಾಗ ಆಗಿದ್ದು 23 ಅಕ್ಟೋಬರ್, ಆಲ್ಮೋಸ್ಟ್ 1 ತಿಂಗಳಿಂದ ಕ್ರೂಡು ಈ ಸ್ಪೈಕ್ ಬಂದಿದ್ಬಿಟ್ರೆ ಎಲ್ಲೂ ಕೂಡ ಮೂಮೆಂಟ್ ಆಗಿಲ್ಲ, ಇದೇ ಒಂದು ರೇಂಜ್ ಒಳಗಡೆ ಕೂತಿದೆ. ಸೊ ಈಗ ಎಲ್ಲೋ ಒಂದು ಮೂಮೆಂಟ್ ಬರೋದಕ್ಕೆ ರೆಡಿ ಆಗ್ತಾ ಇದೆ ಅಂತ ಅರ್ಥ. ಅಕಸ್ಮಾತ್ ಮೇಲ್ಗಡೆ ಮೂಮೆಂಟ್ ಬಂತು ಕ್ರೂಡಲ್ಲಿ ಅಂತಂದರೆ ಆಗ ಮಾರ್ಕೆಟಿಗೆ ಅದು ನೆಗೆಟಿವ್ ಫ್ಯಾಕ್ಟರ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಹಾಗಾಗಿ ಕ್ರೂಡ್ನ ವಾಚ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿಂದ. ಸೊ ನೋಡಿ, ವೀಕ್ಲಿ ಕ್ಯಾಂಡಲ್ ಅಂತ ನೋಡ್ತಾ ಬರ್ತಾರೆ, ಸತತವಾಗಿ 2-3 ವರ್ಷದಿಂದ ಇದು ಒಂದು ವೀಕ್ ವರ್ಡ್ ಜರ್ನಿನಲ್ಲೇ ಬರ್ತಾ ಇದೆ, ಕೆಳಗಡೆನೇ ಬರ್ತಾ ಇದೆ. ಸೊ ಇಲ್ಲಿ ಒಂದು ಫ್ಲಾಟ್ ಝೋನ್ ಆಗ್ತಾ ಇದ್ದಾಗ ಏನು ಅನ್ಕೊಂಡ್ವಿ, ಈ ವರ್ಟೆಕ್ಸಲ್ಲಿ ಒಂದು ಬ್ರೇಕ್ಔಟ್ ಪೆಂಡಿಂಗ್ ಇದೆ, ಒಂದು ಮ್ಯಾಸಿವ್ ಬ್ರೇಕ್ಔಟ್ ಕ್ರೂಡಲ್ಲಿ ಪೆಂಡಿಂಗ್ ಇದೆ ಅಂತ ಮಾತಾಡ್ಕೊತಾ ಇದ್ವಿ. ಆದರೆ ಆ ಒಂದು ಪೆಂಡಿಂಗ್ ಏನು ಮೂವ್ ಇದೆ ಅದು ಕಾಣಿಸ್ತಾ ಇಲ್ಲ ಕ್ರೂಡಲ್ಲಿ. ಸ್ಟಿಲ್ ಇದು ಟೈಮ್ನ ತೊಗೊತಾ ಇದೆ. ನೋಡೋಣ, ಈ ಝೋನ್ನ ಬಿಟ್ಟು 5,600 ತಿರ್ಗಾ ಅಟೆಂಡ್ ಮಾಡೋಕೆ ಹೋಯ್ತು ಅಂದರೆ ಅಲ್ಲಿ ಒಂದು ಶಾರ್ಪ್ ಅಪ್ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ ಕ್ರೂಡಲ್ಲಿ. ನೋಡೋಣ ಅದೇನಾಗುತ್ತೆ, ಏನು ಕತೆ ಅನ್ನೋದನ್ನು. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಅನ್ಕೊಂಡ ಹಾಗೇನೆ ಒಂದು ಒಳ್ಳೆ ರಿಸ್ಟ್ ಟು ರಿವಾರ್ಡ್ ಟ್ರೇಡ್. ಇವತ್ತು ನೋಡಿ, ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಇನ್ನೂ ಕೂಡ ಫಾಲೋ ಅಪ್ ಕೂಡ ಆಗ್ತಾ ಇದೆ. ಸೊ ಇನ್ನು 381 ಇಂಪಾರ್ಟೆಂಟ್ ಸಪೋರ್ಟ್ ಅಂದಿದ್ವಿ, ಅಲ್ಲಿ ಇವಾಗ ಟೆಸ್ಟ್ ನಡೀತಾ ಇದೆ. 380 ಕೂಡ ಬ್ರೇಕ್ ಆಯಿತು ಅಂತಂದರೆ 340, 360 ಅನ್ನೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್. 360 to 340 ಲೆವೆಲಲ್ಲಿ ಒಂದು ಪ್ರಾಪರ್ ಒಂದು ಸ್ವೀಟ್ ಎಕ್ಸಿಟ್ ಕೂಡ ಸಿಗ್ತಾ ಹೋಗುತ್ತೆ. ಯಾರಾದರೂ ಇಲ್ಲಿಂದ ಎಂಟ್ರಿ ಮಾಡಿದ್ರಿ ಅಂತಂದರೆ ಒಳ್ಳೆ ಎಕ್ಸಿಟ್. ಯಾಕಂದರೆ ಗ್ಯಾಪು ಖಂಡಿತ ಅಟ್ರಾಕ್ಟಿವ್ ಅಂತ ಅನಿಸ್ತಾ ಹೋಗುತ್ತೆ, ಗ್ಯಾಪ್ ಫಿಲ್ ಆಗುತ್ತೆ ಅಂತ. ಬಟ್ ಈಗಿರೋ ಸಿಚುವೇಷನಲ್ಲಿ ಬೆಟರ್ ನಾವು
ಒಂದು ತುಂಬ ಟಾಪಲ್ಲಿ ಎಂಟ್ರಿ ಸಿಕ್ಕಿದ್ದರಿಂದ ನಮಗೆ ಆಲ್ಮೋಸ್ಟ್ ಎಕ್ಸಾಕ್ಟ್ ಟಾಪಲ್ಲಿ ಎಂಟ್ರಿ ತೊಗೊಂಡಿರೋದ್ರಿಂದ ನಾವು ಒಂದು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಫುಲ್ ಕ್ಯಾಪ್ಚರ್ ಮಾಡಬೇಕಾಗಿಲ್ಲ. ನೋಡಿ ಮಧ್ಯದಲ್ಲಿ ಯಾರು ಎಂಟ್ರಿ ಬಂದಿದೆ ಅಂದರೆ ಸ್ವಲ್ಪ ನೀವು ಅಪಟೇಟ್ನ ಜಾಸ್ತಿ ಇಟ್ಕೋಬೋದು. ಬಟ್ ಒಳ್ಳೆ ರಿಸ್ಟ್ ರಿವಾರ್ಡ್ ಸಿಕ್ಕಿದೆ ಅಂತಂದಾಗ ತಿರ್ಗಾ ಅದನ್ನ ನೋಡೋದಿಲ್ಲ. ಅಫ್ಕೋರ್ಸ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಗ್ಗೆನೂ ಕೇಳಿದ್ರು, ಕಮೆಂಟ್ ಮಾಡಿ ಕೇಳಿದ್ರಿ. ಅದನ್ನ ಸಾಧ್ಯ ಆದರೆ ಅದು ಲೈವ್ ಮಾರ್ಕೆಟ್ ಅವರ್ಸಲ್ಲೇ ತೋರಿಸಬೇಕು. ಮಾರ್ಕೆಟ್ ಮುಗಿದೋದ್ಮೇಲೆ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹೇಳಿದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಸೊ ಯಾವ್ದಾದ್ರು ಒಂದಿನ ಬಿಡುವಾಗಿದ್ದಾಗ ಮಾರ್ಕೆಟ್ ಅವರಲ್ಲೇ ಅದನ್ನ ರೆಕಾರ್ಡ್ ಮಾಡಿ ಆ ವಿಡಿಯೋನ ಪೋಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿಯಾಗಿ ಗೋಲ್ಡು ಒಂದು ಕರೆಕ್ಷನ್ ಆಗಕ್ಕೆ ಬರ್ತಾ ಇದೆ ಅಂತ ಅನ್ಕೊಂಡಿದ್ವಿ, ವಾಪಸ್ ಈ ಲೆವೆಲ್ಗೆ ಬರುತ್ತಾ ಅಂತ ಇವತ್ತು ನಾನು ಕ್ವಶನ್ ಮಾಡಿದೆ. ಯಾಕೆಂತಂದರೆ ನೋಡಿ ಸ್ಟ್ರಕ್ಚರಲ್ಲಿ ಶಾರ್ಟ್ ಕವರಿಂಗ್ ಆಯಿತು, ಈಗ ಕಂಟಿನ್ಯೂಸ್ ಆಗಿ 4 ದಿನದಿಂದ ವೀಕ್ ಸೆಂಟಿಮೆಂಟ್ ಬರ್ತಾ ಇದೆ. ನೋಡೋಣ ತಿರ್ಗಾ 3920 ಲೆವೆಲ್ಗೆ ಬರುತ್ತಾ ಅಂತ. 4000 ಸೈಕಾಲಜಿಕಲಿ ಇಂಪಾರ್ಟೆಂಟ್ ಲೆವೆಲು, 4000ದಲ್ಲಿ ಟೆಸ್ಟ್ ಮಾಡಿ ಇವತ್ತು ನಿಂತಿದೆ. ಮುಂದಕ್ಕೆ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣಂತೆ. ಅದೇ ರೀತಿಯಾಗಿ ಸಿಲ್ವರು ಕೂಡ ಆಲ್ ಟೈಮ್ ಹೈ ಹತ್ತತ್ರ ಹೋಗಿ ಅಲ್ಲಿಂದ ಸೆಲ್ಲಿಂಗ್ ಅನ್ನೋದು ಬರ್ತಾ ಇದೆ. ಈಗಲೂ ಕೂಡ ವೀಕ್ ಅಂತ ಕನ್ಸಿಡರ್ ಮಾಡಬೇಕಾಗಿಲ್ಲ. ಎಲ್ಲಿ ತನಕ 47 ನೋಡಿ, ಯಾಕೆಂದರೆ ಇಲ್ಲಿ ಬಂತಿದ್ದಾಗ ನಿಮ್ಗೆ ನೆನಪಿದೆ ಟಾರ್ಗೆಟ್ ಕೂಡ ಹಾಕ್ಬಿಟ್ಟು ನಾವು ಮಾತಾಡ್ಕೊಂಡಿದ್ವಿ. ಶಾರ್ಟ್ ಕವರಿಂಗ್ ಅಂತಲೇ ಓದೋಣ ಅಂತಲೇ ಮಾತಾಡಿದ್ವಿ. ಆದರೆ ಯಾವಾಗ ಇಷ್ಟೊಂದು ಬೋನ್ಸ್ ಆಯಿತು ಮೇಲ್ಗಡೆ, ಆಗ ನಾನು ಹೇಳಿದೆ ನಿಮಗೆ ಯಾರೋ ದಯವಿಟ್ಟು ಗೋಲ್ಡ್ ಸಿಲ್ವರ್ನ ಮಾರಕ್ಕೆ ಹೋಗ್ಬಿಡಿ, ಇವಾಗ ಸ್ವಲ್ಪ ಟ್ರಿಕಿ ಆಗಿದೆ ಮಾರ್ಕೆಟ್ ಅಂತ. ಸೇಮ್ ಥಿಯರಿ ಈಗಲೂ ಕೂಡ. ಸೊ ಇದಕ್ಕೆ ಕೆಳಗಡೆ ಬಂತು ಅಂದರೆ ಒಂದು 100 ಮೂವಿಂಗ್ ಆವರೇಜ್ ಹತ್ತಿರ ಬಂತು ಅಂತಂದರೆ ಒಂದು ಒಳ್ಳೆ ಮತ್ತೆ ಇನ್ನೊಂದು ಆವ್ರೇಜಿಂಗ್ ಮಾಡ್ಕೊಳೋದಕ್ಕೆ ಪೀಸು ಅಥವಾ ಫಿಸಿಕಲ್ ಸಿಲ್ವರ್ ತೊಗೊಳೋರು ನಿಮಗೆ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ ಬೈಯಿಂಗ್ ಮಾಡೋದಕ್ಕೆ. ಬಟ್ ಸ್ವಲ್ಪ ನಾವು ಗೋಲ್ಡು ಮತ್ತು ಸಿಲ್ವರಲ್ಲಿ ಈಗ ಬಯಾಜಾಗೆ ಇರಬೇಕು ಟುವರ್ಡ್ಸ್ ಪಾಸಿಟಿವ್, ಇನ್ನೂ ಮೇಲ್ಗಡೆ ಹೋಗುತ್ತೆ ಅನ್ನೋದಕ್ಕೆ. ಕಾರಣ ಏನು ಅಂತಂದರೆ ಒಂದು ದೊಡ್ಡ ಬಬಲ್ಲು, ಟೆಕ್ ಕ್ರ್ಯಾಶು ಈ ಥರ ಅಂತೆಲ್ಲ ಮಾತಾಡ್ತಿದ್ದಾಗ ಸೊ ಸೇಫ್ ಹ್ಯಾವನ್ ಅಂತ ಅಂದರೆ ಇರೋದು ಅಲ್ಲಿ ಗೋಲ್ಡು ಸಿಲ್ವರನ್ನೇ. ಎಸ್ಪೆಷಲಿ ಫೆಡ್ ಡೇಟಾ ಬಗ್ಗೆ ಇನ್ನೂ ಕಾಯ್ತಾ ಇದ್ದಾರೆ, ಏನು ಮಾಡ್ತಾರೆ ಏನು ಕತೆ ಅಂತ. ಸೊ ತುಂಬ ಒಂದು ಸ್ಪೆಕ್ಟಾಕರಲ್ ರ್ಯಾಲಿ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಆಗ್ತಾ ಇರುವಂಥ ಪಾಸು ಕೂಡ ತುಂಬ ಇಂಪಾರ್ಟೆಂಟ್ ಇಂದ ನಾವು ಗಮನಿಸ್ತಾ ಹೋಗಬೇಕು. ಆಯಿತು 1 ತಿಂಗಳು ನಿಲ್ಬೋದು, 2 ತಿಂಗಳು ನಿಲ್ಬೋದು, ಆದರೆ ಆ ನಿಂತರೆ ಆ ನಿಲ್ಲೋದು ತುಂಬ ಇಂಪಾರ್ಟೆಂಟ್ ಸಿಚುವೇಶನ್ ಆಗುತ್ತೆ. ನಾಟ್ ನೆಸೆಸರಿಲಿ ಒಂದು ದೊಡ್ಡ ಕರೆಕ್ಷನ್ನೇ ಆಗಬೇಕು ಅಂತಿಲ್ಲ ಮಾರ್ಕೆಟಲ್ಲಿ. ಒಂದೊಂದ್ಸಲ ಒಂದು ಪಾಸ್ ಆಗುತ್ತಲ್ಲ, ಒಂದೇ ರೇಂಜಲ್ಲಿ ಆಗುವಂಥ ಪಾಸ್ ಆಗುತ್ತಲ್ಲ, ಅದು ಕೂಡ ಇಂಥ ರ್ಯಾಲಿಗಳಿಗೆ ಅವಕಾಶ ಮಾಡಿಕೊಡ್ತಾ ಆಗುತ್ತೆ. ನೋಡಿ ಒಂದು ದೊಡ್ಡ ಪಾಸ್ ಆಗುತ್ತೆ, ಆ ಪಾಸ್ ಆದರೆ ಒಂದು ರ್ಯಾಲಿ ಬರ್ತಾ ಹೋಗುತ್ತೆ. ನೀವು ಹೈಯರ್ ಟೈಮ್ ಫ್ರೇಮಿಗೆ ಹೋದಷ್ಟು ಕೂಡ ಕಾಣಿಸ್ತಾ ಹೋಗುತ್ತೆ. ಇದೇನು ತುಂಬ ದೊಡ್ಡ ರೇಂಜ್ ಅಲ್ಲ. ನಾವು ಡೈಲಿ ಕ್ಯಾಂಡಲ್ ಮಾತಾಡಿದಾಗ ಆ ಥರ ಅನಿಸ್ತಾ ಇರುತ್ತೆ. ಬಟ್ ಮಂತ್ಲಿ ಕ್ಯಾಂಡಲ್ ಮತ್ತೊಂದು ಹೋಗಿ ನೋಡಿದಾಗ ಅದೇ ರೇಂಜ್ಗಳು ಆಫ್ಟರ್ ಲಾಂಗ್ ಟೈಮ್ ಅಟೆಂಪ್ಟ್ ಆಗ್ತಾ ಇರೋಂಥದ್ದು. ಸೊ ಹಾಗಾಗಿ ಸ್ವಲ್ಪ ನಾವು ಈಗಲೂ ಕೂಡ ಸ್ವಲ್ಪ ಪಾಸಿಟಿವ್ ಬಯಾಜಾಗೆ ಇರಬೇಕು. ಹಾಗಂತ ಏಕಾಏಕಿ ಈಗ ಪೂರ್ತಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾರ್ಯಾರು ಇನ್ವೆಸ್ಟ್ ಮಾಡಿದಿರೋ ದಯವಿಟ್ಟು ಹೋಲ್ಡ್ ಮಾಡಿ. ಸ್ವಲ್ಪ ಗೋಲ್ಡ್ ಸಿಲ್ವರ್ಗೆ ವೆಯ್ಟ್ ಆ್ಯಂಡ್ ವಾಚ್ ಸಿಚುಯೇಷನ್ ಇದೆ ಈಗಲೂ ಕೂಡ. ಅದೇ ರೀತಿಯಾಗಿ ನ್ಯಾಸ್ಡಾಕಲ್ಲಿ ಕೂಡ ನಿನ್ನೆ ಕೂಡ ಕರೆಕ್ಷನ್ ಆಗಿತ್ತು. ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಇಲ್ಲ, PSUಗಳಿಗೆ ಇನ್ನೂ ಒಂದಿಷ್ಟು ಪಾಸಿಟಿವ್ ನ್ಯೂಸ್ಗಳು ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ PSU ಸ್ಟಾಕ್ಗಳಿಗೆ. ಜೊತೆಗೆ ಆಸ್ಟ್ರಾಜೆನೆಕಾ ಮತ್ತು ಸನ್ ಫಾರ್ಮಾದಲ್ಲಿ ಒಂದು ಟೈಅಪ್ ಆಗ್ತಾ ಇದೆ ಅಂತ ಕೇಳ್ಪಟ್ವಿ. ಅವರು ಒಂದು ಟೈಅಪಿಗೆ ಒಳಪಡ್ತಾ ಇದ್ದಾರೆ. ಜೊತೆಗೆ ಮಾರ್ಗನ್ ಸ್ಟ್ಯಾನ್ಲಿ ಅವರು 2026 ಸೆನ್ಸೆಕ್ಸಿಗೆ 1,07,000 ಟಾರ್ಗೆಟ್ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನಾವು ಇವತ್ತು ಸೆನ್ಸೆಕ್ಸ್ನ ಮಾತಾಡಿಲ್ಲ, ಬಿಕಾಸ್ ಸೆನ್ಸೆಕ್ಸ್ ಎಕ್ಸ್ಪೈರಿ ನಾಳೆ ಎಲ್ಲ ಇರುವಂಥದ್ದು, ನಾಡಿದ್ದಿರುವಂಥದ್ದು. ಸೊ 1,07,000 85,000 ಆಸ್ಪಾಸಲ್ಲಿ ಇದೆ ಅಲ್ವಾ ಸೆನ್ಸೆಕ್ಸು. ಅವ್ರು ಏನು ಹೇಳಿದ್ದಾರೆ, 1,07,000ಕ್ಕೆ ಹೋಗುತ್ತೆ 2026 ಅಂತ ತುಂಬ ಒಂದು ಬುಲಿಶ್ ಕಾಮೆಂಟ್ರಿನ ಕೊಟ್ಟಿದ್ದಾರೆ. ಹೇಗೆ ನಾನು ಹೇಳ್ತಾ ಇರೋದಲ್ಲ, ಯಾರು ಹೇಳ್ತಾ ಇರೋದು, ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಾ ಇರೋಂಥದ್ದು. ನೋಡಿ ಸೆನ್ಸೆಕ್ಸ್ ಇವಾಗ ಇಲ್ಲಿದೆ. ಸೊ ಇವತ್ತು ಅಂತ ನಾವು ನೋಡ್ತಾ ಬರೋದಾದ್ರೆ ಇವತ್ತು 84,600 85,000 ಮೇಲ್ಗಡೆ ಹೋಗೋಕ್ಕೆ ಸ್ಟ್ರಗಲ್ ಆಗ್ತಾ ಇದೆ. ಆ ಝೋನಲ್ಲಿ ಬಂದು ನಿಂತಿದೆ. ಅಲ್ಲಿಗೆ 1,07,000 ಅಂದರೆ ಎಷ್ಟು ಹೇಳ್ತಾ ಇದ್ದಾರೆ, ಈಗಿರೋದಕ್ಕಿಂತ 20,000 ಪಾಯಿಂಟ್ಗಳ ಮೇಲ್ಗಡೆ ಟಾರ್ಗೆಟ್ಗಳನ್ನು ಅವರು ಕೊಟ್ಟಿದ್ದಾರೆ. ಸೊ ಅದೇ ರೀತಿಗೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ಹೊಸ ITR ಫಾರ್ಮ್ಗಳು ಇದು ಎಲ್ಲ ರೆಡಿ ಆಗುತ್ತಂತೆ ಜನವರಿ ಅಷ್ಟೊತ್ತಿಗೆ. ಸೊ ಒಂದಿಷ್ಟು ತಿದ್ದುಪಡಿಗಳು ಬರ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ಗಳಲ್ಲಿ. ಸೊ 47ರಿಂದ 23ಕ್ಕೆ ಹೇಳಿದ್ರಲ್ವ ಮಧ್ಯದಲ್ಲಿ ತುಂಬ ಒಂದು ಕಾಂಪ್ಲೆಕ್ಸ್ ಆಗ್ತಾ ಹೋಯಿತು, ಸ್ವಲ್ಪ ಸರಳೀಕೃತ ಮಾಡ್ತಾ ಹೋಗ್ತೀವಿ ಇನ್ಕಮ್ ಟ್ಯಾಕ್ಸ್ ಚಾಪ್ಟರ್ಗಳನ್ನು ಈ ರೀತಿ ಅಂತೆಲ್ಲ. ಸೊ ಹಾಗಾಗಿ ಏನು ಒಂದು 819 ಸೆಕ್ಷನ್ಗಳಿದೆ ಇವಾಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಆವಾಗ ಜಾರಿ ಬಂದಿರೋದು. ಆಮೇಲೆ ಏನೇ ಅದಕ್ಕೆ ಬಂದಿದ್ರು ಅದೆಲ್ಲ ಅಮೆಂಡ್ಮೆಂಟ್ಗಳಾಗಿ ಬಜೆಟ್ಗಳಲ್ಲಿ ಅನೌನ್ಸ್ ಆಗ್ತಾ ಬಂದಿದೆ ಆವಾಗಿಂದ. ಸೊ ಅದರಲ್ಲಿ 819 ಸೆಕ್ಷನ್ ಇದೆ ಇವಾಗ, ಆಯಿತಾ. ಆ 819 ಸೆಕ್ಷನ್ನ ತೆಗೆದು 536 ಸೆಕ್ಷನ್ಗೆ ಇಳಿಸ್ತಾರಂತೆ. ಹಾಗೆಯೇ ಚಾಪ್ಟರ್ಸ್ಗಳು ಕೂಡ 47 ಚಾಪ್ಟರಿಂದ ಅದು 23 ಚಾಪ್ಟರ್ಗೆ ಆಗುತ್ತೆ. ಜನವರಿ ಅಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನೋಡಂತೆ ನಿನ್ನೆ ಆಗಿದ್ದಂಥದ್ದು ಒನ್ ಆಫ್ ದ ಶಾರ್ಪೆಸ್ಟ್ ಫಾಲ್ ನ್ಯಾಸ್ಡ್ಯಾಕಲ್ಲಿ ತೋರಿಸಬೇಕಾಗಿತ್ತು. 8 ಮಂತ್ಸಲ್ಲೇ ಒಂದು ಶಾರ್ಪ್ ಫಾಲ್ ಅಂತ ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಸೊ ನ್ಯಾಸ್ಡ್ಯಾಕು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏನಂದರೆ ಈ ವಾರದ್ದು ಅಂತ ಕಾಣ್ತಾ ಇರ್ತದ್ದು. ಸೊ ನವಂಬರ್ದು ಓವರಾಲ್ ಮಂತ್ಲಿ ಕ್ಯಾಂಡಲಲ್ಲಿ ಅಂತ ನೋಡ್ತಾ ಬರ್ತದೆ. ಓವರಾಲ್ ಮಂತ್ಲಿ ಕ್ಯಾಂಡಲಲ್ಲಿ ಬಂದಿದೆಯಲ್ಲ ಈ ನವಂಬರು, ಇನ್ನು ಮುಗಿದಿಲ್ಲ ನವಂಬರು, ಅದು ಗೊತ್ತಿರಲಿ. ಸೊ ಇದು 8 ತಿಂಗಳಲ್ಲಿ ಅಲ್ವಾ, ಹೌದಲ್ವಾ, ಇಲ್ಲಿಂದ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು. 1 2 3 4 5 6 7 8 ತಿಂಗಳಲ್ಲಿ ಈ ಯಾವಾಗ ಲಾಸ್ಟ್ ಇಯರ್ ಈ ವರ್ಷ ಮಾರ್ಚಲ್ಲಿ ಬಂದಿದ್ಬಿಟ್ರೆ, ಸೊ ಮಾರ್ಚ್ ಬಿಟ್ಟರೆ ಇಂಥ ಒಂದು ದೊಡ್ಡ ಫಾಲ್ ಬಂದೇ ಇರಲಿಲ್ಲ. ಈಗ ಅದಾಗ್ತಾ ಇದೆ. ಸೊ 8 ತಿಂಗಳಿಂದ ಓಡಿದೆ, ಕರೆಕ್ಷನ್ ಬರುವಂಥದ್ದು ಆ್ಯಸ್ ಎಕ್ಸ್ಪೆಕ್ಟೆಡ್. ಬಟ್ ಯಾವ ಮಟ್ಟಿನ ಕರೆಕ್ಷನ್ ಬರುತ್ತೆ ಅನ್ನೋದು ಇಡೀ ವರ್ಲ್ಡ್ ಮಾರ್ಕೆಟ್ನ ಇವಾಗ ಒಂದು ಬದಲಾಯಿಸುವಂಥ ಚಿತ್ರಣ ಇದೆ. ಇಲ್ಲಿ ಅಕಸ್ಮಾತ್ ಈ ಮಂತು ಇದು ನೋಡಿ ಒಂದು ಕ್ಲೀನಾಗಿ ಇದಕ್ಕಿಂತ ಮೇಲ್ಗಡೆ ಫಾರ್ಮ್ ಆಗಿದೆ. ಇದು ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ ಮಾಡಿಬಿಡ್ತು ನ್ಯಾಸ್ಡ್ಯಾಕು ಅಂತಂದರೆ ಒಂದು ಮ್ಯಾಸಿವ್ ಕರೆಕ್ಷನ್ ಬರೋ
ಬರುವಂಥ ಸಾಧ್ಯತೆ ಇರುತ್ತೆ. 20,000ಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಅಷ್ಟು ಒಂದು ಪೊಟೆನ್ಷಿಯಲ್ ಇದೆ. ಯಾಕೆಂತಂದರೆ ನೆಕ್ಸ್ಟ್ ಕ್ರೂಷಿಯಲ್ ಲೆವೆಲ್ಗಳು ಅಂದರೆ 22,000, 20,000 ಈ ಲೆವೆಲಲ್ಲಿ ಇರುವಂಥದ್ದು. ಸೊ ಬೇರಿಯೇಷನ್ ಗಲ್ಫಿಂಗ್ ಈ ನವಂಬರ್ ತಿಂಗಳು ಮುಗಿಯೋದ್ರೊಳಗೆ ಕನ್ಫರ್ಮ್ ಆಯಿತು ಅಂದರೆ ಸ್ವಲ್ಪ ನಾವು ವೀಕಾಗಿ ಇರ್ತಾ ಹೋಗಬೇಕು. ಸೊ IT ಸೆಕ್ಟರ್ ಮೇಲೆ ಖಂಡಿತವಾಗ್ಲೂ ಅದರ ಪರಿಣಾಮ ಅನ್ನೋದು ಬಿದ್ದೇ ಬೀಳ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025ರ ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಮಾಡುವಂಥದ್ದು ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನು 1.5 ತಿಂಗಳು ಅಷ್ಟೇ ಬಾಕಿ ಇದೆ. ಇನ್ನೂ ಯಾರಾದರೂ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿಲ್ಲ ಅಂತಂದರೆ ಪ್ರತಿ ತಿಂಗಳು ಮುಂದಿನ ವರ್ಷನಾದ್ರೂ ಕೂಡ ನೀವು ತಿಂಗಳ ಎಷ್ಟಾಗುತ್ತೋ ಅಷ್ಟನ್ನು ಎಮರ್ಜೆನ್ಸಿಗೆ ಅಂತ ಒಂದಿಷ್ಟು ದುಡ್ಡನ್ನು ತೆಗೆದಿತ್ತಾ ಬನ್ನಿ. ಅಟ್ಲೀಸ್ಟ್ ನಿಮ್ಮ 3 ತಿಂಗಳ ಬೇಸಿಕ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನ ಕವರ್ ಮಾಡುವಷ್ಟು ಎಮರ್ಜೆನ್ಸಿ ಫಂಡ್ ಇದ್ದರೆ ಒಳ್ಳೆಯದು. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ನನಗೆ ಬೇಜಾರಾಗುತ್ತೆ. ಯಾಕೆಂತಂದರೆ ಟರ್ಮ್ ಇನ್ಶೂರೆನ್ಸ್ ನೀವು ಆದಷ್ಟು ಬೇಗ ಮಾಡಿಸಿದಷ್ಟು ನಿಮಗೆ 5-6% ನೀವು ಬರೀ ಪ್ರೀಮಿಯಮಲ್ಲೇ ಸೇವ್ ಮಾಡ್ಬೋದು. ಲೈಫ್ ಇನ್ಶೂರೆನ್ಸ್ ಅಂದರೆ ಹೋಲ್ ಲೈಫ್ ಪಾಲಿಸಿ, ಎಂಡೌಮೆಂಟ್ ಪಾಲಿಸಿ, ಗ್ಯಾರಂಟೆಡ್ ಪಾಲಿಸಿ ಯಾವುದೂ ಬೇಕಾಗಿಲ್ಲ. ನೆಮ್ಮದಿಯಾಗಿರುವಂಥ ಪ್ಲೇನ್ ಪ್ರಾಡಕ್ಟ್. ಒಂದು ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಇಷ್ಟು ವರ್ಷ ನೀವು ಕಟ್ತೀರಾ, ಇಷ್ಟು ವರ್ಷದೊಳಗೆ ಏನಾದರೂ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿಗೆ ಈ ದುಡ್ಡು ಕೊಡ್ತೀವಿ. ಇಷ್ಟರಲ್ಲಿ ಮುಗಿದೋಗಬೇಕು. ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನಿಮಗೆ ಇದರಿಂದ ಇಷ್ಟು ವರ್ಷ ಆದಮೇಲೆ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ವರ್ಷ ಇಷ್ಟು ಕಟ್ಟಬೇಕು, ಆಮೇಲೆ ಇಷ್ಟು ವರ್ಷ ಏನೂ ಕಟ್ಟೋದಿರೋದಿಲ್ಲ. ಮಲ್ಟಿಪಲ್ ಕಾಂಪ್ಲೆಕ್ಸ್ ಮಾಡಿ ಅದರಲ್ಲಿ ಇದಕ್ಕಿರುತ್ತೆ, ಇನ್ವೆಸ್ಟ್ಮೆಂಟು ಇರುತ್ತೆ, ಜೊತೆಗೆ ಇನ್ಶೂರೆನ್ಸು ಇರುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕ್ಲಿಷ್ಟಕರ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ವೆಸ್ಟ್ಮೆಂಟೇ ಸಪ್ರೇಟ್ ಆಗಿರಲಿ, ಇನ್ಶೂರೆನ್ಸೇ ಸಪ್ರೇಟ್ ಆಗಿರಲಿ. ಹಾಗಾಗಿ ಆ ಥರ ಆದರೆ ಕೂಡ ಅದಕ್ಕೆ ರೈಟ್ ವ್ಯಾಲ್ಯೂ ಸಿಗುವಂಥದ್ದು ಆ ಥರದಲ್ಲಿ ಅಂತ ನೋಡ್ತಾ ಬರೋದಾದರೆ ಲೈಫ್ ಇನ್ಶೂರೆನ್ಸ್ ಅಂದರೆ ಒಂದೇ ಒಂದು ಸರಳೀಕೃತ ದಾರಿ ಇರುವಂಥದ್ದು, ಅದು ಟರ್ಮ್ ಇನ್ಶೂರೆನ್ಸ್. ಸೊ ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ಇಂಟ್ರೆಸ್ಟ್ ಇದೆ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಅದನ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.